ಮುಂಬೈನ ಆಜಾದ್ ಮೈದಾನದಲ್ಲಿ ನೂತನ ಸಿಎಂ ಆಗಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ದೇವೇಂದ್ರ ಫಡ್ನವೀಸ್. ಹೌದು, ಇವತ್ತಿನಿಂದ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಪರ್ವ ಮತ್ತೆ ಆರಂಭ ಆಗ್ತಾ ಇದೆ. ಮೂರನೇ ಬಾರಿಗೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಮೂರನೇ ಬಾರಿಗೆ ಅಂತಂದ್ರೆ ಎರಡನೇ ಬಾರಿಗೆ ಅವರು ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಬಹಳ ಗೊಂದಲ ಇತ್ತು. ಬೆಳಗ್ಗೆ 5 ಗಂಟೆಗೆ ಏನೋ ಹೋಗಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅದಾದ ನಂತರ ಅಲ್ಲಿ ಮತ್ತೆ ರಿಸೈನ್ ಮಾಡಿ ಆಮೇಲೆ ಸರ್ಕಾರ ರಚಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಕಳೆದ ಬಾರಿ ಟರ್ಮಿನ್ ವಿಚಾರವಾಗಿ ಹೇಳ್ತಾ ಇರೋದು. ಅದಾದ ನಂತರ ಅಲ್ಲಿ DCM ಆಗಿ ಅವರು ಅಧಿಕಾರಕ್ಕೆ ಬರ್ತಾರೆ. ಇದೀಗ ಮತ್ತೆ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಶಿವಸೇನೆ ನಾಯಕ ಏಕನಾಥ್ ಶಿಂದೆ ಹಾಗೆ NCPಯ ಅಜಿತ್ ಪವಾರ್ DCMಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ ಈ ಬಾರಿಯ ಈ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಹಲವು ಸೆಲೆಬ್ರಿಟಿಗಳಿಗೆ ಆಹ್ವಾನ ಕೊಟ್ಟಿದ್ರಂಥದ್ದು. ಮುಂಬೈ ಅಂತ ಅಂದ್ರೇ ಅಥವಾ ಮಹಾರಾಷ್ಟ್ರ ಅಂತ ಅಂದ್ರೇ ಒಂದು ರೀತಿ ಭಾಳ ಸೆಲೆಬ್ರಿಟೀಸ್ಗಳಿರುವಂಥ ಊರು ಮುಂಬೈ. ಆ ಕಾರಣಕ್ಕಾಗಿಯೇ ಇವತ್ತು ಭಾಳ ಮಂದಿ ಸೆಲೆಬ್ರಿಟೀಸ್ಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿತ್ತು. ಅದರಂತೆ ನಾವು ಅಲ್ಲಿ ನೋಡ್ತಾ ಇದ್ದೀವಿ, ಸಚಿನ್ ತೆಂಡೂಲ್ಕರ್ ಅಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಸಲ್ಮಾನ್ ಖಾನ್ ಬರ್ತಾ ಇದ್ದಾರೆ. ಅದರ ಜೊತೆಗೆ ಶಾರುಖ್ ಖಾನ್ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಜರಾಗ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ರಣವೀರ್ ಸಿಂಗ್ ಕೂಡ ಈಗ ಆಲ್ರೆಡಿ ಸ್ಪಾಟ್ನಲ್ಲಿರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಒಂದ್ ಕಡೆ ಬಹಳಷ್ಟು ಸೆಲೆಬ್ರಿಟೀಸ್ಗಳು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದನ್ನ ನೋಡ್ತಾ ಇದ್ವಿ. ಮತ್ತೊಂದು ಕಡೆ JP ನಡ್ಡಾ, ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದ ಹಾಗೆ BJPಯ ಘಟಾನುಘಟಿ ನಾಯಕರುಗಳು ಕೂಡ ಇವತ್ತು ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದನ್ನ ನೋಡ್ತಾ ಇದ್ವಿ. ಆಮೇಲೆ ಫಲಿತಾಂಶ ಬಂದು ಬಹಳ ದಿನಗಳಾದರೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಹಳ ಸ್ಪಷ್ಟವಾದಂಥ ಬಹುಮತವನ್ನ ಇಲ್ಲಿ NDA ಪಡೆದಿದ್ರು ಕೂಡ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಬಹಳ ಗೊಂದಲ ಇದೆ ಅನ್ನುವಂಥ ರೀತಿಯಾಗಿ ಪುಕಾರ್ ಹಬ್ತಾ ಇತ್ತು. ಬಟ್ ಕೊನೆಗೂ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಅದರಲ್ಲೂ ಅಜಿತ್ ಪವಾರ್ ಹಾಗೆ ಏಕನಾಥ್ ಶಿಂದೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ರಚಿಸುವಂಥ ಪ್ರಕ್ರಿಯೆಯನ್ನು BJP ಮಾಡ್ತಾ ಇದೆ. ಅದರಂತೆ ನಾವಲ್ಲಿ ನೋಡ್ತಾ ಇದ್ದೀವಿ, ಫಡ್ನವೀಸ್ ಅವರ ಪಕ್ಕದಲ್ಲೇ ಕುಳಿತಿರುವಂಥ ಅಜಿತ್ ಪವಾರ್ ಅವರು ಕೆಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಲೆದೂಗಿಸ್ತಾ ಇರುವಂಥ ದೇವೇಂದ್ರ ಫಡ್ನವೀಸ್ ಅವರು. ಹಾಗೆ ಕೇವಲ BJPಯ ನಾಯಕರುಗಳು ಮಾತ್ರ ಅಲ್ಲ, NDA ನಾಯಕರುಗಳು ಈ ಕಾರ್ಯಕ್ರಮದಲ್ಲಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಿಂದೆ ಆ ಕಡೆ ವಿಜಯ್ ರೂಪಾನಿ ಅವರು ಹೋಗ್ತಾ ಇದ್ದಾರೆ, ಈ ಕಡೆ ನಿತೀಶ್ ಕುಮಾರ್ ಇದ್ದಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಿದ್ದಾರೆ. ಅದರ ಜೊತೆಗೇನೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಬಂದಿದ್ದಾರೆ. ಹಾಗೆ ಈಗ ತಾನೇ ವೇದಿಕೆಗೆ ಬಂದಂಥ ಅಮಿತ್ ಶಾ ಅವರು ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಕೂಡ ಹಸ್ತಲಾಘವ ಮಾಡ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಗೊಂದಲ ಇತ್ತು. ಬಟ್ ಅದೆಲ್ಲವನ್ನ ಮೀರಿ ಇದೀಗ ಸರ್ಕಾರ ರಚಿಸುವಂತಹ ನಿಟ್ಟಿನಲ್ಲಿ ಮಹಾಯುತಿ ಮುಂದಾಗ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇವತ್ತು ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರ ಈ ಪದಗ್ರಹಣ ಸಮಾರಂಭಕ್ಕೆ ಇದೀಗ ಖುದ್ದು ಪ್ರಧಾನಿ ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಈಗ ಆಲ್ರೆಡಿ ಗೃಹ ಸಚಿವರು ಕೂಡ ಅಲ್ಲಿ ಬಂದಿದ್ದಾರೆ. ಅದರ ಜೊತೆಗೆ ಹಲವು ರಾಜ್ಯಗಳ BJPಯ ಮುಖ್ಯಮಂತ್ರಿಗಳು ಕೂಡ ಅಥವಾ NDA ಮುಖ್ಯಮಂತ್ರಿಗಳು ಕೂಡ ಅಲ್ಲಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೇ ಇಬ್ಬರು DCMಗಳಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರುವಂಥದ್ದು. ಇಬ್ಬರು DCMಗಳು ಅಂತ ಅಂದರೆ ಏಕನಾಥ್ ಶಿಂದೆ ಹಾಗೆ ಅಜಿತ್ ಪವಾರ್. ಕೊನೆ ಹಂತದ ತನಕನೂ ಕೂಡ ಏಕನಾಥ್ ಶಿಂದೆ ಅವರು DCM ಆಗಿ ಪದಗ್ರಹಣ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕುತೂಹಲ ಇತ್ತು. ಯಾಕಂದರೆ ಅವರದ್ದೇ ಪಕ್ಷದ ಕೆಲ ನಾಯಕರುಗಳು ಅವರಿಗಷ್ಟು ಇಷ್ಟ ಇಲ್ಲ ಅನ್ನುವಂಥ ರೀತಿಯಾಗಿ ಹೇಳ್ತಾ ಇದ್ರು. ಹಾಗಂತ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಲೇಬೇಕು ಅನ್ನುವಂಥದ್ದು ಕೂಡ ಅವ್ರ ಒತ್ತಾಯ ಆಗಿತ್ತು. ಬಟ್ ಪೂರ್ಣ ಮನಸ್ಸಲ್ಲಿಲ್ಲ ಶಿಂದೆ ಅವರು ಅನ್ನುವಂಥದ್ದು ಅವರದ್ದೇ ನಾಯಕರು ಕೆಲವರು ಹೇಳ್ತಾ ಇದ್ದಂಥ ಸಂಗತಿಯಾಗಿತ್ತು. ಬಟ್ ಅದೇನೇ ಗೊಂದಲಗಳಿದ್ರೂ ಕೂಡ ಅದನ್ನು ಒಂದು ಸುಸೂತ್ರವಾಗಿ ಬಗೆಹರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲಿ BJPಯ ಕೇಂದ್ರ ನಾಯಕರು ಯಶಸ್ವಿಯಾಗಿದ್ದಾರೆ ಅಥವಾ ಹೈಕಮಾಂಡ್ ಅನ್ನುವಂಥದ್ದು ಭಾಳ ಸ್ಪಷ್ಟ. ಯಾಕಂತಾದರೆ ಇಲ್ಲಿ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕೆಲ ಬಿಕ್ಕಟ್ಟು ಎದುರಾಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು 11ನೇ ದಿನ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶ ಬಂದು ಇವತ್ತು ಹೆಚ್ಚು ಕಡಿಮೆ 11 ದಿನ ಆಗಿದೆ. ಆದರೂ ಕೂಡ ಇವರುಗಳಿಗೆ ಮುಖ್ಯಮಂತ್ರಿ ಆಯ್ಕೆ ಅಥವಾ ಕ್ಯಾಬಿನೆಟ್ ರಚಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದೆಲ್ಲ ಮಾತಿತ್ತು. ಬಟ್ ಅದೆಲ್ಲವನ್ನು ಮೀರಿ ಇದೀಗ ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನೇ ಆಯೋಜಿಸಲಾಗ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ಬಹಳ ವಿಶೇಷವಾಗಿ ಇನ್ನೊಂದು ವಿಚಾರ ನಾವು ಗಮನಿಸಿದ್ದು ಅಂತ ಅಂದರೆ ಬಹಳಷ್ಟು ಸೆಲೆಬ್ರಿಟೀಸ್ಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಶಾರುಖ್ ಖಾನ್ ಆಗಿರ್ಬೋದು, ಸಲ್ಮಾನ್ ಖಾನ್ ಆಗಿರಬಹುದು, ಆಮೇಲೆ ರಣವೀರ್ ಸಿಂಗ್ ಆಗಿರಬಹುದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಹೀಗೆ ಭಾಳಷ್ಟು ಸೆಲೆಬ್ರಿಟೀಸ್ಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಜಾಯ್ನ್ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಮುಖೇನವಾಗಿ ಇದೊಂದು ದೊಡ್ಡ ಕಾರ್ಯಕ್ರಮದ ರೀತಿಯಾಗಿ ಇದನ್ನು ಆಯೋಜನೆ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ.
ಅದಾದ ನಂತರದಲ್ಲಿ ಇನ್ನೊಂದು ಸಂಗತಿ ಅಂತಂದರೆ ಕುಮಾರಸ್ವಾಮಿ ಅವರು ಕೂಡ ನಾನು ಈಗ ತಾನೇ ಹೇಳಿದಾಗೆ NDA ನಾಯಕರುಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಭಾಳಷ್ಟು ಮಂದಿ ನಾಯಕರುಗಳು. ಅದರಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಹಾಜರಿದ್ದಾರೆ. ಆ ಸಂದರ್ಭವನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಹೀಗೆ ನಾನು ಈಗ ತಾನೇ ಹೇಳಿದಾಗೆ ಇದು BJPಗೆ ಸಿಕ್ಕಂಥ ಒಂದು ಭಾಳ ದೊಡ್ಡ ಗೆಲುವು ಎಲ್ಲಿ ಮಹಾರಾಷ್ಟ್ರದಲ್ಲಿ. ಯಾಕಂತಾದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ BJP ತನ್ನ ಮಿತ್ರ ಪಕ್ಷವಾದಂಥ ಶಿವಸೇನೆ ಜೊತೆಗೆ ಚುನಾವಣೆಯನ್ನು ಎದುರಿಸಿ ಬಹುಮತವನ್ನು ಪಡೆದಿದ್ರೂ ಕೂಡ ಅದಾದ ನಂತರದಲ್ಲಿ ಆದಂಥ ಕೆಲವು ಗೊಂದಲಗಳು, ಅದಾದ ನಂತರದಲ್ಲಿ ಉದ್ಧವ್ ಠಾಕ್ರೆ ಅವರು BJPಯ ಸಖ್ಯವನ್ನು ತೊರೆದಿದ್ದು, ಅದಾದ ನಂತರದಲ್ಲಿ ಮಹಾಗಠಬಂಧನ್ನಲ್ಲಿ ರಚನೆ ಆಗಿದ್ದು, ಇದೆಲ್ಲವೂ ಕೂಡ ನಾವು ಗಮನಿಸ್ತಿದ್ದೀವಿ. ಆದರೆ ಈ ಬಾರಿ BJP ಭಾಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದೆ. ಯಾಕಂತಾರೆ ಈ ಬಾರಿಯೂ ಕೂಡ BJP ಶಿವಸೇನೆ ಹಾಗೆ NCPಯ ಅಜಿತ್ ಪವಾರ್ ಬಣದೊಂದಿಗೆ ಮೈತ್ರಿ ಮಾಡಿಕೊಂಡು, ಶಿಂದೆ ಬಣದ ಶಿವಸೇನೆ ಹಾಗೆ ಅಜಿತ್ ಪವಾರ್ ಬಣದ NCP ಜೊತೆಗೆ ಅವರು ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದಂಥದ್ದು ಭಾಳ ಅಭೂತಪೂರ್ವ ಒಂದು ದಾಖಲೆಯ ಮಟ್ಟದ ವಿಕ್ಟ್ರಿಯನ್ನು ಈ ಬಾರಿ BJPಯಲ್ಲಿ ಪಡೆದಿದೆ. ಹಾಗಂತ ಅದಾದ ನಂತರಲ್ಲೇ ಆಗ್ಬೋದಾ ಅಂತ ಗೊಂದಲಗಳು ಏನಿತ್ತು ಅನ್ನುವಂಥದ್ದು ಕೂಡ BJPಗೆ ಭಾಳ ಸ್ಪಷ್ಟವಾಗಿತ್ತು, ಭಾಳ ಅನುಭವ ಕೂಡ ಇತ್ತು ಕಳೆದ ಬಾರಿ ಆಗಿರುವಂಥ ಸಮಸ್ಯೆ. ಈ ಕಾರಣಕ್ಕಾಗಿಯೇ ಇದನ್ನು ಸುಮಾರು 11 ದಿನಗಳ ಕಾಲಾವಕಾಶ ಪಡ್ಕೊಂಡು ಇವರು ಯಾವುದೇ ಗೊಂದಲ ಆಗದೇ ಇರುವಂಥ ರೀತಿಯಾಗಿ ಸರ್ಕಾರ ರಚಿಸುವಂಥ ಪ್ರಯತ್ನ ಪಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಲಿ 288 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂಥ ಚುನಾವಣೆಯಲ್ಲಿ BJP 132, ಶಿವಸೇನೆ 57, NCP 41 ಸ್ಥಾನ ಪಡೆದಿದೆ. पदनिर्देशक माननीय मुख्यमंत्री, माननीय उपमुख्यमंत्री या ठिकाणी उपस्थित आहेत. त्यांना कृपया आपल्यासमोर शपथ घेण्याची परवानगी असावी. राज्याचे मुख्यमंत्री म्हणून शपथ घेतील श्री देवेंद्र सरिता गंगाधरराव फडणवीस. मी देवेंद्र सरिता गंगाधरराव फडणवीस ईश्वर साक्ष शपथ घेतो की कायद्याद्वारे स्थापित झाले आहे अशा भारताच्या संविधानाबद्दल मी खरी श्रद्धा व निष्ठा बाळगेन. मी भारताची सार्वभौमता व एकात्मता उन्नत राखीन. मी महाराष्ट्र राज्याचा निष्ठापूर्वक व सत्सद विवेक बुद्धीने पार पाडेल आणि कायदा यानुसार सर्व तऱ्हेच्या निर्भयपणे ईश्वर साक्ष शपथ घेतो की महाराष्ट्र राज्याचा मुख्यमंत्री म्हणून माझ्या विचारार्थ आणली जाईल किंवा मला ज्ञात होईल अशी कोणतीही बाब असा मुख्यमंत्री म्हणून माझी कामे यथायोग्य पार पाडण्यासाठी आवश्यक असेल ते खेरीज करून एरवी मी कोणत्याही व्यक्तीला किंवा व्यक्तींना प्रत्यक्षपणे व अप्रत्यक्षपणे कळवणार नाही किंवा त्यांच्याकडे उघड करणार नाही. माननीय राज्यपाल महोदय, माननीय मुख्यमंत्री यांना पुष्पगुच्छ देतील.